ರಕ್ಷಣೆ ಮಾಡೋಣ ಅಂತ ಕೊಟ್ಟಂತ ನಮ್ಮ ನಾಯಕರ ಮೇಲೆ ಉದ್ದೇಶಪೂರ್ವಕವಾಗಿ ರೌಡಿ ಶೀಟರ್ಗಳು ಮಾಡೋದು, ನಾವೆಲ್ಲಿ ಪ್ರೋಗ್ರಾಮ್ ಮಾಡಿದ್ರೆ ನಮ್ಮ ಮೇಲೆ ಕೇಸ್ಗಳಾಗ್ತದೋ, ಬೆದರಿಸೋದು, ಇದೆಲ್ಲನೂ ಈ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ನಡೀತಾ ಇದೆ. ಯಾಕಂದರೆ ನಾವು ಮೊದಲಿಂದ ತಮಗೆಲ್ಲ ಗೊತ್ತಿದೆ, ನಾವು ಯಾವತ್ತೂ ನ್ಯಾಯಯುತವಾಗಿ ಸಂವಿಧಾನದ ಅಡಿಯಲ್ಲೇ ನಾವು ಹೋರಾಟ ಮಾಡ್ತೀವಿ. ನಾವು ಸಂವಿಧಾನ ಬಿಟ್ಟು ಎಲ್ಲೂ ಮಾಡಿಲ್ಲ. ಆದರೆ ಇವತ್ತು ನಾವು ಏನಾದರೂ ಮಾತಾಡಿದಂಥ ಸಂದರ್ಭದಲ್ಲಿ ಇಲ್ಲ ಯಾವುದೇ ಒಂದು ಅಧಿಕಾರಿನ ಮೊದಲು ಅಧಿಕಾರಿಗಳು ನಮ್ಮನ್ನು ನೋಡಿ ಭಯ ಬಿದ್ದೆ ಬರ್ತಾರಪ್ಪ ಅವರು, ಪಾಪ ಅವ್ರು ಕೆಲಸ ಮಾಡ್ತಾರೆ. ಆದರೆ ಇವತ್ತು ಅದಲ್ಲ. ಯಾರು ನಾವು ವಿರುದ್ಧವಾಗಿ ಮಾತಾಡ್ತೀವೋ ಅವ್ರನ್ನ ನಮ್ಮ ಮಾನ್ಯ ಉಸ್ತುವಾರಿ ಸಚಿವರು ಇವತ್ತು ಅವ್ರ ಮೇಲೆ ಕೇಸ್ಗಳಾಕ್ಸೋದು, ಮತ್ತು ಕಂಪ್ಲೇಂಟ್ಗಳು ಕೊಡಿಸಿ ತಗೊಳ್ಳೋದು, ಅವ್ರ ಮೇಲೆ ಒಳಗಾಕಿ ಅಂತ ಇವತ್ತು ಎಲ್ಲ ಅಧಿಕಾರಿಗಳಿಗೆ ಅವರು ಚೂ ಬಿಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಇವತ್ತು ಆ ಪೊಲೀಸ್ ವ್ಯವಸ್ಥೆ ನೀವು ನೋಡ್ತಾ ಇದ್ರೆ, ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನು ಆಗ್ತಾ ಇದೆ ಅಂತ ಪೊಲೀಸ್ ವ್ಯವಸ್ಥೆ, ಇವತ್ತು ಪೊಲೀಸ್ ವ್ಯವಸ್ಥೆ ಏನಾಗ್ತಾ ಇದೆ ಅಂದರೆ, ನಮ್ಮ ಸರ್ಕಾರ ಏನು ಹೇಳ್ತದೆ, ಮಿನಿಸ್ಟ್ರಿ ಏನು ಹೇಳ್ತದೆ ಅದ್ರ ಚೇಳಗಳಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಯಾಕಂದ್ರೆ ನಾವು ಏನೇ ನ್ಯಾಯಯುತವಾಗಿ ಕೇಳಿದ್ರು, ಅದು ನ್ಯಾಯ ಇದ್ರೂ ಸಹ, ಕರೆಕ್ಟ್ ಆಗಿದೆ ಸಮಸ್ಯೆ ಅಂತ ಹೇಳಿದ್ರು ಸಹ, ಆದರೆ ಅವ್ರು ಹೇಳಿದ ತಕ್ಷಣನೇ ನ್ಯಾಯದ ಪರ ಮಾತಾಡಲ್ಲ. ಅವ್ರು ಏನು ಹೇಳ್ತಾರೋ ಅದನ್ನೇ ಇವತ್ತು ಕೆಲಸ ಮಾಡೋಂಥ ಪರಿಸ್ಥಿತಿ ಜಿಲ್ಲೆಯಲ್ಲಿ ನಡೀತಾ ಇದೆ. ಯಾಕೆ ಈ ಥರ ಆಗ್ತಾ ಇದೆ ಅಂತ ನಾವೇನಂದ್ರೆ, ಈಗ ನಮ್ಮ ಸಿದ್ದರಾಮಯ್ಯನವ್ರಿಗೆ ಏನೋ ಹಿಂದುಳಿದ ವರ್ಗದ ನಾಯಕರು, ಸಮಾಜವಾದ ನಾಯಕರು, ಮತ್ತು ಕಾಂಗ್ರೆಸ್ ಬಂದರೆ ಏನೋ SC STಗಳಿಗೆ ಸಹಾಯ ಆಗುತ್ತೆ, ಅವರು BJP ಇದು ಗೋಮಾದಿ ಪಾರ್ಟಿ ಅಂತ ಹೇಳ್ಬಿಟ್ಟು ಇವತ್ತು ಕಾಂಗ್ರೆಸ್ಗೆ ಎಲ್ಲ ಸಪೋರ್ಟ್ ಮಾಡಿ ಓಟ್ ಹಾಕ್ತೀವಿ. ಇವತ್ತು ಓಟ್ ಹಾಕ್ದಂಥ ನಮ್ಮವ್ರನ್ನ ಇವತ್ತು ನಮ್ಮ ಪರವಾಗಿದ್ದಂಥ ಕಾಂಗ್ರೆಸ್ ಸರ್ಕಾರನೇ ಇವತ್ತು ನಮ್ಮನ್ನು ಬೀದಿ ಪಾಲು ಮಾಡ್ತಾ ಇದೆ, ನಮ್ಮ ಮೇಲೆ ದೌರ್ಜನ್ಯ ಮಾಡಿಸ್ತಾ ಇದೆ, ನಮ್ಮ ಮೇಲೆ ಕೇಸ್ಗಳು ದಾಖಲೆ ಮಾಡಿಸ್ತಾ ಇದೆ. ಆಮೇಲೆ ರೌಡಿ ಶೀಟರ್ಗಳು ಮಾಡಿ ಇವತ್ತು ನಾವು ಏನಾದರೂ ಒಂದು ಧರಣಿನೋ ಒಂದು ಕಾರ್ಯಕ್ರಮ ಇಲ್ಲ ಯಾವುದಾದ್ರೂ ನಮ್ಮ ಮೇಲೆ ಗಲಾಟೆ ಆದಾಗ, ಅಟ್ರಾಸಿಟಿ ಕೇಸ್ ಹಾಕಿದಾಗ, ಇಲ್ಲ ಒಂದು ನಾವು ನ್ಯಾಯಯುತವಾಗಿ ಹೋರಾಟ ಮಾಡುವಾಗ ಅವಾಗಲೇ ಅವ್ರ ಮೇಲೆ ರೌಡಿ ಶೀಟರ್ ಮಾಡ್ರಿ ಅಂತ ಹೇಳ್ಬಿಟ್ಟು ಇವತ್ತು ಈ ಜಿಲ್ಲೆಯಲ್ಲಿ ಸುಮಾರು 100 ಚಿಲ್ಲರೆ ಇವತ್ತು ರೌಡಿ ಶೀಟರ್ಗಳು ಮಾಡಿದ್ದಾರೆ SC ST ಮೇಲೆ. ಇದು ಯಾಕಂತ ನಮಗೊಂದು ಅರ್ಥ ಆಗ್ತಾ ಇಲ್ಲ. ನಾವೇನು ಅಂದ್ಕೊಂಡಿದ್ವಿ ಅಂದರೆ, BJP ಅವರು ಸರ್ಕಾರ ಬಂದು SC STಗಳಿಗೆ ತೊಂದರೆ ಆಗ್ತಾ ಇದೆ, ಕಾಂಗ್ರೆಸ್ ಬಂದ್ಬಿಟ್ಟು ನಮ್ಗೇನೋ ಸಹಾಯ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದು, ಇವತ್ತು ಅದೇನಾಗಿದೆ ಅಂದರೆ ಜೀರೋ ಆಗ್ಬಿಟ್ಟಿದೆ. ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇನೆ, ಈಗಾದರೆ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಎಲ್ಲರೂ ಕಾಂಗ್ರೆಸ್ MLAಗಳು ಇರೋದ್ರಿಂದ, ಯಾವುದೇ ವಿರೋಧ ಪಕ್ಷದ ಒಬ್ಬರು MLAಗಳು ಇಲ್ಲದೆ ಇರೋದ್ರಿಂದ ಅವರು ಏನು ಹೇಳಿದ್ರೆ ಅದು ಫೈನಲ್ ಆಗ್ತಾ ಇದೆ. ಅದಕ್ಕೆ ನಾವು ಎಷ್ಟು ಸಲ ಅಂತ ನಾವು ನೋಡ್ತಾ ಇದ್ದೀವಿ. ನಾವು ಬೀದಿಗಿಳಿದ್ರೆ ಕೇಸ್ ಆಗ್ತದೆ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಬೀದಿಗಿಳಿದ್ರೆ ನಾವು ಸರ್ಕಾರದ ವಿರುದ್ಧ ಏನು ಮಾಡ್ಬೇಕು ಅನ್ನೋದು ಗೊತ್ತಿದೆ. ಮುಂದಿನ ದಿನದಲ್ಲಿ ಇವರು ಯಾವ ಎಲೆಕ್ಷನಲ್ಲಿ ಹೆಂಗೆ ಬುದ್ಧಿ ಕಲಿಸ್ಬೇಕು ಅನ್ನೋದು ನಮ್ಗೆ ಗೊತ್ತಿದೆ. ಅದರಿಂದ ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಮತ್ತು ಏನು ಇವತ್ತು ಚಿಂತಾಮಣಿಯಲ್ಲಿ ಕೋಡಗಲ್ ರಮೇಶ್ ಮೇಲೆ ಅವ್ರಿಗೆ ಏನು ಗಡೀಪಾರು ಮಾಡ್ಬೇಕಂತ ಒಂದು ಪತ್ರವನ್ನು ಈಗಾಗಲೇ ಕೊಟ್ಟಿದ್ದೀರಾ, ದಯವಿಟ್ಟು ಅದನ್ನು ಕೂಡಲೇ ವಾಪಸ್ ತಗೋಬೇಕು. ಯಾಕಂದರೆ ಆತನು ಹೊಡೆದಾಗ ಯಾರು ಸುಮ್ಮನೆ ಇರಲ್ಲ. ಇವತ್ತು ಅವತ್ತಂದ್ರೆ ನಮ್ಮ ತಾತನ ಕಾಲದಲ್ಲಿ ಪುಡ್ಗೋ ಶೀಟ್ ಕಳ್ತಾ ಇದ್ರು, ಅವಿದ್ಯಾವಂತರು ಹೊಡೆದಾಗ ಏಟುಗಳು ತಿಂದು ಬರ್ತಾ ಇದ್ರು. ಇವತ್ತು ನಾವು ವಿದ್ಯಾವಂತರಾಗಿದ್ವಿ, ಯಾಕೆ ಹೊಡಿತೀಯಾ ಅಂತ ಕೇಳೋದು ತಪ್ಪಂದ್ರೆ, ಹಂಗಾದ್ರೆ ಕಾನ್ಸ್ಟಿಟ್ಯೂಷನ್ ಬೇಕಾಗಿಲ್ಲ. ನಿಮ್ಮ ಇಷ್ಟ ಪ್ರಕಾರ ಯಾರು ಸಿಕ್ಕಿದ ಅವ್ರು ಮರ್ಡರ್ ಮಾಡಿ ರಕ್ಷಣೆನೆ. ಯಾವ ಥರ ಆಗ್ತದೆ ಅಂದರೆ, ಇದು ಗೂಂಡಾ ರಾಜ್ಯ ಆಗ್ತಾ ಇದೆ, ಗೂಂಡಾ ಜಿಲ್ಲೆನೇ ಇದು. ಆ ಥರ ದಯವಿಟ್ಟು ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ನಮ್ಮ ರಾಜ್ಯ ಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟ್ರು, ಮತ್ತು ಏನು ಜಿಲ್ಲಾಡಳಿತದ ಬಗ್ಗೆ ನಮ್ಮ DG/IGಗಳು, ಸಂಬಂಧಪಟ್ಟ ಅಧಿಕಾರಿಗಳು ಇವತ್ತು ಈ ಜಿಲ್ಲೆ ಕಡೆ ಗಮನ ಹರಿಸಿ ಇಲ್ಲಿ ಏನೇನು ಅನಾಹುತಗಳಾಗ್ತಾ ಇದೆ ಅದನ್ನು ಕೂಡಲೇ ದಯವಿಟ್ಟು ಅದನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಪಡಬೇಕು. ಆವಾಗ ಏನಾದರೂ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಏನಾದರೂ ಒಂದು ನ್ಯಾಯಯುತವಾಗಿ ಒಂದು ನ್ಯಾಯ ಸಿಗ್ಬೋದಂತ ನಾನು ನಿಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ.